ಇನ್ನು ಇದಾಯ್ತು ಜಾತಿ ಗಣತಿ, ಜಾತಿ ಜನಗಣತಿ ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರು ಸಮೀಕ್ಷೆ ಪಾರದರ್ಶಕವಾಗಿ ಮಾಡಿದ್ರೆ ಒಳ್ಳೆಯದು. ಎಲ್ಲರನ್ನ ಒಳಗೊಂಡಂತೆ ಸಮಾಜ ಜಾತಿಗಳ ಆತಂಕ ಇದೆ. ಅವರ ಸಲಹೆ ಪಡೆದು ಗಣನೆಗೆ ಇಟ್ಕೊಂಡು ಸಮೀಕ್ಷೆ ಮಾಡಬೇಕು. ಆಗ ಜಾತಿ ಜನಗಣತಿಯನ್ನ ಜನರು ಒಪ್ಪುತ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಎಲ್ಲೋ ಚೀಟಿ ಅಂಟಿಸಿ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಯಾವುದೋ ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ವಿ, ಯಾರ್ದೋ ಒಂದು 2 ವೀಲರ್ಗೆ ಅಂಟಿಸಿ ಹೋಗಿದ್ದಾರೆ ಸ್ಟಿಕ್ಕರ್ನ. 2 ವೀಲರ್ ಅಲ್ಲಿ ಯಾವ ಜಾತಿ ಕಂಡಿಡ್ಕೊಂಡ್ರು ಅಂತ ಗೊತ್ತಿಲ್ಲ. ಜಾತಿ ಗಣತಿಯ ಅವ್ಯವಸ್ಥೆ ಏನಿತ್ತಲ್ಲ, ಇದು ಬೇಕಾಬಿಟ್ಟಿಯಾಗಿ ಗಣತಿಯ ಲೆಕ್ಕಾಚಾರವನ್ನ ಏನು ಹಾಕ್ತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಎಐಸಿಸಿ ಹೈಕಮಾಂಡ್ ಏನಿದೆ, ರಾಹುಲ್ ಗಾಂಧಿ, ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯನ್ನ ಕರೆದು ಮಾತಾಡಿದ್ರು. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದಿಂದ ಕೂಡ ವ್ಯಾಪಕವಾದ ಖಂಡನೆ ವ್ಯಕ್ತವಾಯಿತು. 106 ಕೋಟಿ ಖರ್ಚು ಮಾಡ್ತೀರಿ, ಖರ್ಚು ಮಾಡಿ ಮತ್ತೆ ಗಣತಿ ಅಂದ್ರೆ ಯಾವ ಲೆಕ್ಕಾಚಾರ? ಸಿ.ಟಿ. ರವಿ ಹೇಳಿಕೆ ಕೊಟ್ಟರು, ಮೈಸೂರಿನಲ್ಲಿ ವಿಶ್ವನಾಥ್ ಅವರು ಹೇಳಿಕೆ ಕೊಟ್ಟಿದ್ರು, ಎಲ್ಲರ ಹೇಳಿಕೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಜಾತಿ ಗಣತಿ ಯಾವ ಆಧಾರದ ಮೇಲೆ ಮಾಡ್ತೀರಿ? ಅದರ ಗಣತಿ ಮಾಡಬೇಕಾದ್ರೆ ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಅದು ಆಗಬೇಕು, ಸಕ್ಸಸ್ ಆಗಬೇಕು ಅನ್ನುವಂಥ ಬೇಡಿಕೆ ಸ್ವತಃ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾರದರ್ಶಕವಾಗಿ ಮಾಡಿ. ಕಾಂಗ್ರೆಸ್ ಸರ್ಕಾರ, ಎಂಬಿ ಪಾಟೀಲ್ ಅವರು ಪ್ರಭಾವಿ ಸಚಿವರು, ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಪಾರದರ್ಶಕತೆ ಅಂದ್ರೆ ಈ ಹಿಂದೆ ಪಾರದರ್ಶಕತೆ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಸಹಜವಾಗಿ ಪಾರದರ್ಶಕ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಏನೇನು ಆತಂಕಗಳಿದ್ದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ, ಅದೆಲ್ಲವನ್ನು ಗಮನಗಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಹೋಗ್ತಾರೆ. ಈಗ ಕೇಂದ್ರದ ಕೂಡ ಜಾತಿ ಗಣತಿ ಘೋಷಣೆ ಆಗಿದೆ. ಬರೀ ಜಾತಿ ಗಣತಿ ಆಗುತ್ತೆ, ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋಲ್ಲ. ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮ ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಸರ್, ಈಗ ಸರ್ವೆ ಮಾಡ್ತಾರೆ ಅಷ್ಟೇ, ಜಾತಿ ಎಷ್ಟು ಜಾಸ್ತಿ ಅವರ ಏನು ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಹಿಂದುಳಿಕೆ ಬಗ್ಗೆ, ಅವ್ರ ಮುಂದುವರಿಕೆ ಬಗ್ಗೆ ಇದೆಲ್ಲನೂ ಕೂಡ ಇದು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಈಗ ಶಿಕ್ಷಕರಿಂದಲೇ ಮಾಡಿಸ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅಂತ ಸರ್. ಅಥ್ಲೆಟಿಕ್ ಆಗಿರುತ್ತೆ, 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಸರ್. ತಪ್ಪೇನಿಲ್ಲ ಅವ್ರಿಗೆ ಸರ್. ಸೊ ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ, ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತೇಳಿ ಸರ್ಕಾರ ಮಾಡ್ಲಿಕ್ಕೆ ಸರ್. ಈಗ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ, ನೀವು ಕೂಡ ಹೋಗ್ತಾ ಇದ್ದೀರಾ ಸರ್? ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ನನಗೆ ನಾಳೆ ಸಾಯಂಕಾಲ ನಾನು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ವಿಮಾನಯಾನ ಸಚಿವರಿಗೆ ಟೈಮ್ ಕೇಳಿದ್ದೀನಿ. ಅವರು 3 ಗಂಟೆಗೆ ಟೆಂಟೇಟಿವ್ ಅಂತ ಹೇಳಿದ್ದಾರೆ TS. ಹೆಚ್ಚು ಕಮ್ಮಿ ಆಗ್ಬೋದು. ನಾವು ನಮ್ಮ ಅನೇಕ ಬೆಂಗಳೂರು 2ನೇ ಏರ್ಪೋರ್ಟ್ ಇರ್ಬೋದು, ವಿಜಯಪುರ ಏರ್ಪೋರ್ಟ್ನಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಇರುವಂಥದ್ದು, ಈಗ ಅನೇಕ ವಿಚಾರಗಳ ಬಗ್ಗೆ ನಾನು ನಮ್ಮ IDT ಸೆಕ್ರೆಟರಿ ಅವರು ಮತ್ತು KSIDC ಕಮಿಷನರು ನಾವೆಲ್ಲರೂ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಇಲ್ಲ, ಮೋಸ್ಟ್ಲಿ ನಾನು ಅದ್ರ ಮೀಟಿಂಗನ್ನು ಮುಖಾಮೀಟಿಂಗ್ ಮುಗಿಸ್ಕೊಂಡು ನಾನು ಪುನಃ ಅದನ್ನು ಮೋಸ್ಟ್ಲಿ